ನಮ್ಮ ಜೊತೆಗೆ 3,000 ಮಠದ ಶ್ರೀಗಳಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡ್ತಾರೆ ನೋಡೋಣ. ಗುರುಗಳೇ, ಈಗಷ್ಟೇ ತಾವು ಭೇಟಿ ನೀಡಿದ್ರಿ, ಸಾಂತ್ವನ ಹೇಳಿದ್ರಿ. ಈ ಒಂದು ಕೊಲೆ ಮತ್ತೆ ಮತ್ತೆ ಆಗ್ತಾ ಇರೋದು ವಾಣಿಜ್ಯ ನಗರಿಯಲ್ಲಿ, ಏನು ಹೇಳ್ತೀರಿ? ವಾಣಿಜ್ಯ ನಗರದಲ್ಲಿ ಮತ್ತೆ ಮತ್ತೆ ಇಂಥ ಕೊಲೆ ಪ್ರಕರಣಗಳು ನಡೀತಾ ಇರುವಂಥದ್ದು ಅತ್ಯಂತ ಒಂದು ಕಾನೂನಿಗೆ ಬೆಲೆನೇ ಇಲ್ಲವನೋ ಅನ್ನುವಂಥ ಭಾವನೆಯನ್ನು ಹುಟ್ಟಿಸ್ತಾ ಇದೆ. ಇಷ್ಟೇ ಅಲ್ಲ, ಇದೊಂದು ಅತ್ಯಂತ ಹೃದಯ ವಿದ್ರಾವಕವಾದಂತಹ ಘಟನೆ ಇದು. ಅವರು ತುಂಬ ಬಡವರಿದ್ದಾರೆ. ಆ ಬಡವರ ಜೀವಕ್ಕೆ ಶ್ರೀಮಂತರ ಜೀವನೋ ಬಡವರ ಜೀವನೋ ಅಥವಾ ಸಮಾಜದಲ್ಲಿ ಪ್ರತಿಷ್ಠಿತರ ಜೀವನೋ ಪ್ರಾಣನೋ ಎಲ್ಲದಕ್ಕೂ ಒಂದೇ ಬೆಲೆ ಇರ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಮಲಗಿದಂಥವ್ರಿಗೆ ಬಂದು ಎಬ್ಬಿಸಿ ಕೊಲೆ ಮಾಡಿ ಹೋಗ್ತಾರೆ ಅಂತಂದರೆ ಈ ನೆಲದ ಕಾನೂನು ಎಷ್ಟೊಂದು ಅಭದ್ರವಾಗಿದೆಯಲ್ಲ ಅಂತ ಅನ್ನಿಸ್ತದೆ. ಈ ಭದ್ರತೆ ಸರ್ಕಾರ ತನ್ನ ಜವಾಬ್ದಾರಿ ಇದೆ. ಯಾರು ತಪ್ಪು ಮಾಡಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅಂಥವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವುದರ ಮುಖಾಂತರ ಆ ನೊಂದು ಬೆಂದಿರತಕ್ಕಂಥ ಜೀವಗಳಿಗೆ ಸಾಂತ್ವನವನ್ನು ತಂದುಕೊಡಬೇಕು ಅಂತ ನಾವು ಈ ಸಂದರ್ಭ. ಪೊಲೀಸರ ನಿರ್ಲಕ್ಷ್ಯ ಮತ್ತು ಸರ್ಕಾರದ ಬದ್ಧತೆ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇರೋದು, ಏನು ಹೇಳಕ್ಕೆ ಬಯಸ್ತೀರಿ ತಾವು? ಅಲ್ಲ, ಇವರು ಹೋಗಿ ಕಂಪ್ಲೇಂಟ್ ಮಾಡಿದಾಗಲೂ ಕೂಡ ಅವರು ಏನಂಥದ್ದು ಆಗೋದಿಲ್ಲ ಅಂತ ಅವರೇ ಮುಂಜಾಗ್ರತೆಯಾಗಿ ಹೇಳಿ ಕಳಿಸಿದ್ದಾರೆ. ಈಗ ಆಗಿದೆ, ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಸರ್ಕಾರ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಇಂಥ ಕೇಸ್ಗಳನ್ನ ಅಂತ ಅನಿಸ್ತಾ ಇದೆ ಶ್ರೀಗಳೇ ತಮಗೆ? ಎಲ್ಲ ಕಡೆಗೂ ಈಗಾಗಲೇ ಭಾಳಷ್ಟು ಘಟನೆಗಳಾಗಿದೆ. ಇಂಥ ಸಂದರ್ಭ ಇದು ಆಗಿದೆ ಅಂತಂದರೆ ಸೀರಿಯಸ್ ಆಗಿ ಸರ್ಕಾರ ತಗೋಬೇಕು. ಇದನ್ನು ತಗೊಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಏನು ಹೇಳಕ್ಕೆ ಬಯಸ್ತೀರಿ? ಏನು ಆಗ್ರಹ ತಮ್ಮದು? ಏನು ಆಗ್ರಹ, ನಮ್ಮ ನಾಡಿನಲ್ಲಿ ಕಾನೂನನ್ನು ಬಿಗಿಗೊಳಿಸಬೇಕು. ತಪ್ಪಾದಂಥವರಿಗೆ ಆದಷ್ಟು ಬೇಗನೆ ಶಿಕ್ಷೆ ಆಗಬೇಕು. ಧನ್ಯವಾದ. 3,000 ಮಠದ ಶ್ರೀಗಳ ಆಗ್ರಹ ಏನಂತಂದರೆ, ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸಬೇಕು, ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು, ಪೊಲೀಸರ ನಿರ್ಲಕ್ಷ್ಯವನ್ನು ಹೋಗಲಾಡಿಸುವಂಥ ಕೆಲಸ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 3,000 ಮಠದ ಶ್ರೀಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನಮ್ಮ ಜೊತೆಗೆ 3,000 ಮಠದ ಶ್ರೀಗಳಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡ್ತಾರೆ ನೋಡೋಣ. ಗುರುಗಳೇ, ಈಗಷ್ಟೇ ತಾವು ಭೇಟಿ ನೀಡಿದ್ರಿ, ಸಾಂತ್ವನ ಹೇಳಿದ್ರಿ. ಈ ಒಂದು ಕೊಲೆ ಮತ್ತೆ ಮತ್ತೆ ಆಗ್ತಾ ಇರೋದು ವಾಣಿಜ್ಯ ನಗರಿಯಲ್ಲಿ, ಏನು ಹೇಳ್ತೀರಿ? ವಾಣಿಜ್ಯ ನಗರದಲ್ಲಿ ಮತ್ತೆ ಮತ್ತೆ ಇಂಥ ಕೊಲೆ ಪ್ರಕರಣಗಳು ನಡೀತಾ ಇರುವಂಥದ್ದು ಅತ್ಯಂತ ಒಂದು ಕಾನೂನಿಗೆ ಬೆಲೆನೇ ಇಲ್ಲವನೋ ಅನ್ನುವಂಥ ಭಾವನೆಯನ್ನು ಹುಟ್ಟಿಸ್ತಾ ಇದೆ. ಇಷ್ಟೇ ಅಲ್ಲ, ಇದೊಂದು ಅತ್ಯಂತ ಹೃದಯ ವಿದ್ರಾವಕವಾದಂತಹ ಘಟನೆ ಇದು. ಅವರು ತುಂಬ ಬಡವರಿದ್ದಾರೆ. ಆ ಬಡವರ ಜೀವಕ್ಕೆ ಶ್ರೀಮಂತರ ಜೀವನೋ ಬಡವರ ಜೀವನೋ ಅಥವಾ ಸಮಾಜದಲ್ಲಿ ಪ್ರತಿಷ್ಠಿತರ ಜೀವನೋ ಪ್ರಾಣನೋ ಎಲ್ಲದಕ್ಕೂ ಒಂದೇ ಬೆಲೆ ಇರ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಮಲಗಿದಂಥವ್ರಿಗೆ ಬಂದು ಎಬ್ಬಿಸಿ ಕೊಲೆ ಮಾಡಿ ಹೋಗ್ತಾರೆ ಅಂತಂದರೆ ಈ ನೆಲದ ಕಾನೂನು ಎಷ್ಟೊಂದು ಅಭದ್ರವಾಗಿದೆಯಲ್ಲ ಅಂತ ಅನ್ನಿಸ್ತದೆ. ಈ ಭದ್ರತೆ ಸರ್ಕಾರ ತನ್ನ ಜವಾಬ್ದಾರಿ ಇದೆ. ಯಾರು ತಪ್ಪು ಮಾಡಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅಂಥವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವುದರ ಮುಖಾಂತರ ಆ ನೊಂದು ಬೆಂದಿರತಕ್ಕಂಥ ಜೀವಗಳಿಗೆ ಸಾಂತ್ವನವನ್ನು ತಂದುಕೊಡಬೇಕು ಅಂತ ನಾವು ಈ ಸಂದರ್ಭ. ಪೊಲೀಸರ ನಿರ್ಲಕ್ಷ್ಯ ಮತ್ತು ಸರ್ಕಾರದ ಬದ್ಧತೆ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇರೋದು, ಏನು ಹೇಳಕ್ಕೆ ಬಯಸ್ತೀರಿ ತಾವು? ಅಲ್ಲ, ಇವರು ಹೋಗಿ ಕಂಪ್ಲೇಂಟ್ ಮಾಡಿದಾಗಲೂ ಕೂಡ ಅವರು ಏನಂಥದ್ದು ಆಗೋದಿಲ್ಲ ಅಂತ ಅವರೇ ಮುಂಜಾಗ್ರತೆಯಾಗಿ ಹೇಳಿ ಕಳಿಸಿದ್ದಾರೆ. ಈಗ ಆಗಿದೆ, ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಸರ್ಕಾರ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಇಂಥ ಕೇಸ್ಗಳನ್ನ ಅಂತ ಅನಿಸ್ತಾ ಇದೆ ಶ್ರೀಗಳೇ ತಮಗೆ? ಎಲ್ಲ ಕಡೆಗೂ ಈಗಾಗಲೇ ಭಾಳಷ್ಟು ಘಟನೆಗಳಾಗಿದೆ. ಇಂಥ ಸಂದರ್ಭ ಇದು ಆಗಿದೆ ಅಂತಂದರೆ ಸೀರಿಯಸ್ ಆಗಿ ಸರ್ಕಾರ ತಗೋಬೇಕು. ಇದನ್ನು ತಗೊಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಏನು ಹೇಳಕ್ಕೆ ಬಯಸ್ತೀರಿ? ಏನು ಆಗ್ರಹ ತಮ್ಮದು? ಏನು ಆಗ್ರಹ, ನಮ್ಮ ನಾಡಿನಲ್ಲಿ ಕಾನೂನನ್ನು ಬಿಗಿಗೊಳಿಸಬೇಕು. ತಪ್ಪಾದಂಥವರಿಗೆ ಆದಷ್ಟು ಬೇಗನೆ ಶಿಕ್ಷೆ ಆಗಬೇಕು. ಧನ್ಯವಾದ. 3,000 ಮಠದ ಶ್ರೀಗಳ ಆಗ್ರಹ ಏನಂತಂದರೆ, ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸಬೇಕು, ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು, ಪೊಲೀಸರ ನಿರ್ಲಕ್ಷ್ಯವನ್ನು ಹೋಗಲಾಡಿಸುವಂಥ ಕೆಲಸ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು 3,000 ಮಠದ ಶ್ರೀಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.